ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 2026ರ ಶನಿ ಅಮಾವಾಸ್ಯೆ ಪೂಜೆ ವಿಧಾನ ಮತ್ತು ಪಾಲಿಸಬೇಕಾದಂಥ ನಿಯಮಗಳು ಯಾವುವು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಶನಿ ಅಮಾವಾಸ್ಯೆಯ ದಿನದಂದು ಶನಿ ದೇವನನ್ನು ಪೂಜಿಸುವುದರಿಂದ ಶನಿ ದೋಷಗಳಿಂದ ಪರಿಹಾರ ಸಿಗುವುದು. ಶನಿ ಅಮಾವಾಸ್ಯೆಯ ದಿನವು ಶನಿ ದೇವನ ಜನ್ಮದಿನವೂ ಆಗಿದೆ. 2026ರ ಶನಿ ಅಮಾವಾಸ್ಯೆ ಪೂಜೆಗೆ ಶುಭ ಮುಹೂರ್ತ ಯಾವುದು? ಶನಿ ಅಮಾವಾಸ್ಯೆ ಪೂಜೆ ಮಾಡುವುದು ಹೇಗೆ? ಶನಿ ಅಮಾವಾಸ್ಯೆಯ ಮಹತ್ವ ಮತ್ತು ಮಂತ್ರಗಳ ಸಂಪೂರ್ಣ ಮಾಹಿತಿ ನೋಡೋಣ. ಹಿಂದೂ ಧರ್ಮದಲ್ಲಿ ಶನಿ ಜಯಂತಿ ಅಥವಾ ಶನೇಶ್ವರ ಜಯಂತಿಯು ಸೂರ್ಯ ಮತ್ತು ಛಾಯಾಪುತ್ರ ಶನಿಯ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುವ ದಿನವಾಗಿದೆ. ಶನಿದೇವನು ನ್ಯಾಯ, ಕರ್ಮ, ಶಿಸ್ತು ಮತ್ತು ಶನಿಗ್ರಹವನ್ನು ಆಳುತ್ತಾರೆ. ತಮ್ಮ ವೃತ್ತಿ, ಹಣಕಾಸು ಅಥವಾ ಆರೋಗ್ಯದಲ್ಲಿ ಅಡೆತಡೆಗಳನ್ನು ಎದುರಿಸುವ ಜನರು ವಿಶೇಷವಾಗಿ ಶನಿದೇವನಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಶನಿದೇವನನ್ನು ಪ್ರಮುಖ ದೇವರು ಎಂದು ಪರಿಗಣಿಸಲಾಗುತ್ತದೆ. ಅವರು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಪ್ರತಿಫಲ ನೀಡುತ್ತಾರೆ ಮತ್ತು ಅವರನ್ನು ಪ್ರಾಮಾಣಿಕತೆ ಮತ್ತು ಸದಾಚಾರದ ಕಡೆಗೆ ಮಾರ್ಗದರ್ಶನ ಮಾಡುತ್ತಾರೆ. ನಾವು ಜೀವನದಲ್ಲಿ ಸಮಸ್ಯೆಗಳು, ಅನ್ಯಾಯ ಅಥವಾ ಹೋರಾಟಗಳನ್ನು ಎದುರಿಸುತ್ತಿದ್ದರೆ ಈ ದಿನದಂದು ಶನಿದೇವನನ್ನು ಪೂಜಿಸುವುದರಿಂದ ಪರಿಹಾರ ಸಿಗುತ್ತದೆ. ಹೃದಯದಿಂದ ಶನಿದೇವನನ್ನು ಪೂಜಿಸುವುದು ಮತ್ತು ದಾನ ಮಾಡುವುದರಿಂದ ಅದು ಅವನನ್ನು ಸಮಾಧಾನಪಡಿಸುತ್ತದೆ ಮತ್ತು ದುಃಖವನ್ನು ನಿವಾರಿಸುತ್ತದೆ. ವೈಶಾಖ ಮಾಸದ ಹುಣ್ಣಿಮೆಯನ್ನು ಶನಿ ಅಮಾವಾಸ್ಯೆಯೆಂದು ಆಚರಿಸಲಾಗುತ್ತಿದ್ದು, 2026ರ ಶನಿ ಅಮಾವಾಸ್ಯೆಯನ್ನು ಶುಭ ಮುಹೂರ್ತ ಯಾವುದು ಅಂತ ನೋಡೋಣ. ಶನಿ ಅಮಾವಾಸ್ಯೆ ದಿನಾಂಕ 2026ರ ಮೇ 16 ಶನಿವಾರದಂದು ಬಂದಿದೆ. ಶನಿವಾರ ಅಮಾವಾಸ್ಯೆ ತಿಥಿ ಆರಂಭವಾಗುವುದು ಮೇ 16 ಶನಿವಾರ ಮುಂಜಾನೆ 5:11ರಿಂದ. ಶನಿ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುವುದು ಮೇ 17 ಭಾನುವಾರ ಮಧ್ಯರಾತ್ರಿ 1:30ರವರೆಗೆ. ಶನಿದೇವನ ಪೂಜೆ ಸಮಯ ಮೇ 16 ಶನಿವಾರ ಬೆಳಿಗ್ಗೆ 7:19ರಿಂದ 8:59. ಬ್ರಹ್ಮ ಮುಹೂರ್ತ ಮುಂಜಾನೆ 4:07ರಿಂದ 4:48. ಇನ್ನು ಅಭಿಜಿತ ಮುಹೂರ್ತ ಯಾವುದು ಅಂತ ನೋಡೋದಾದರೆ ಬೆಳಿಗ್ಗೆ 11:50ರಿಂದ ಮಧ್ಯಾಹ್ನ 12:45. ಇನ್ನು ಶನಿ ಅಮಾವಾಸ್ಯೆಯ ಮಹತ್ವವೇನಪ್ಪ ಅಂತ ನೋಡೋದಾದರೆ ಶನಿ ಅಮಾವಾಸ್ಯೆಯ ದಿನದಂದು ಶನಿದೇವನು ಜನಿಸಿದನು. ಹಾಗಾಗಿ ಈ ದಿನವನ್ನು ಶನಿ ಜಯಂತಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಶನಿದೇವನನ್ನು ವಿಶೇಷ ರೀತಿಯಲ್ಲಿ ಪೂಜಿಸುವ ಸಂಪ್ರದಾಯವಿದೆ. ಶನಿ ಅಮಾವಾಸ್ಯೆಯ ದಿನದಂದು ಶನಿದೇವನನ್ನು ಪೂಜಿಸುವುದರಿಂದ ಭಕ್ತರು ಹಿಂದಿನ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಶನಿಯು ಅವರ ದುಷ್ಕೃತ್ಯಗಳನ್ನು ತೆಗೆದುಹಾಕುತ್ತಾನೆ. ಕಷ್ಟಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳಲು ಬಯಸುವವರಿಗೆ ಇದು ಉತ್ತಮ ಮಾರ್ಗವಾಗಿದೆ. ಜನ್ಮ ಕುಂಡಲಿಯಲ್ಲಿ ಶನಿಯ ಅನುಕೂಲಕರ ಸ್ಥಾನವು ಅತ್ಯಂತ ಮಹತ್ವದ್ದಾಗಿದೆ ಮತ್ತು ನೀವು ನಿಮ್ಮ ಶ್ರಮದ ಫಲವನ್ನು ಅನುಭವಿಸುತ್ತೀರೋ ಇಲ್ಲವೋ ಎಂಬುದನ್ನು ನಿರ್ಧರಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಶನಿ ಅಮಾವಾಸ್ಯೆ ದಿನವು ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಮತ್ತು ದೇವರನ್ನು ಒಲಿಸಿಕೊಳ್ಳಲು ಅದ್ಭುತ ಅವಕಾಶವನ್ನು ಒದಗಿಸುತ್ತದೆ. ಶನಿಯು ಪ್ರತಿಯೊಬ್ಬರ ಜೀವನದಲ್ಲೂ ನ್ಯಾಯವನ್ನು, ಶಿಸ್ತನ್ನು, ತಾಳ್ಮೆಯನ್ನು ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತಾನೆ. ಶನಿದೇವರ ಕಟ್ಟುನಿಟ್ಟಿನ ಸ್ವಭಾವದಿಂದಾಗಿ ಅನೇಕ ಜನರು ಶನಿಯ ಹೆಸರನ್ನು ಕೇಳಿದರೂ ಭಯಪಡುತ್ತಾರೆ. ಇನ್ನು ಶನಿ ಅಮಾವಾಸ್ಯೆಯ ಪೂಜೆಯ ವಿಧಾನಗಳು ಏನಪ್ಪ ಅಂತ ನೋಡೋದಾದರೆ ಶನಿ ಅಮಾವಾಸ್ಯೆಯ ದಿನದಂದು ಸೂರ್ಯೋದಯಕ್ಕೂ ಮುನ್ನ ಎದ್ದು ಪವಿತ್ರ ಸ್ನಾನವನ್ನು ಮಾಡಬೇಕು. ಸ್ನಾನದ ನಂತರ ಗಾಢವಾದ ಬಣ್ಣದ ಬಟ್ಟೆಯನ್ನು ಅಂದರೆ ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಪೂಜೆ ಮಾಡುವ ಸ್ಥಳವನ್ನು ಅಥವಾ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ಸ್ವಚ್ಛವಾದ ಬಟ್ಟೆಯ ಮೇಲೆ ಶನಿದೇವರ ವಿಗ್ರಹ ಅಥವಾ ಫೋಟೋವನ್ನು ಇರಿಸಬೇಕು. ಶನಿದೇವನ ವಿಗ್ರಹ ಅಥವಾ ಫೋಟೋದ ಮುಂದೆ ಸಾಸಿವೆ ಎಣ್ಣೆಯನ್ನು ಬಳಸಿಕೊಂಡು ಹಿತ್ತಾಳೆ ಅಥವಾ ಕಬ್ಬಿಣದ ದೀಪವನ್ನು ಹಚ್ಚಿಡಬೇಕು. ವಿಗ್ರಹವನ್ನು ಶುದ್ಧೀಕರಿಸಿ ಪೂಜೆ ಮಾಡುವ ಮೊದಲು ಗಂಗಾಜಲ, ಪಂಚಾಮೃತ, ಎಣ್ಣೆ ಮತ್ತು ನೀರಿನಿಂದ ವಿಗ್ರಹವನ್ನು ಶುದ್ಧೀಕರಿಸಬೇಕು. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ವಿಗ್ರಹಕ್ಕೆ ನವರತ್ನಗಳ ಹಾರವನ್ನು ಅರ್ಪಿಸುವುದು ಸಹ ವಾಡಿಕೆಯಿದೆ. ಶನಿ ತೈಲಾಭಿಷೇಕ ಮಾಡಿ ಶನಿ ಬೀಜ ಮಂತ್ರವನ್ನು ಪಠಿಸುತ್ತಾ ವಿಗ್ರಹ ಅಥವಾ ಶನಿ ಯಂತ್ರದ ಮೇಲೆ ಸಾಸಿವೆ ಎಣ್ಣೆಯನ್ನು ಸುರಿಯಿರಿ. ಇದು ಶನಿ ಜಯಂತಿಯ ಅತ್ಯಂತ ಮಹತ್ವದ ಆಚರಣೆಯಾಗಿದೆ. ಹೂಗಳು, ಕಪ್ಪು ಎಳ್ಳು ಮತ್ತು ಶನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಶನಿದೇವರಿಗೆ ನೀಲಿ ಬಣ್ಣದ ಹೂಗಳನ್ನು, ಕಪ್ಪು ಎಳ್ಳನ್ನು, ಕಪ್ಪು ಬಟ್ಟೆಯನ್ನು ಮತ್ತು ಕಬ್ಬಿಣದ ವಸ್ತುಗಳನ್ನು ಅರ್ಪಿಸಿ. ಕಪ್ಪು ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ ಶನಿದೇವರ ವಿಗ್ರಹದ ಕಡೆಗೆ ಇರಿಸಬೇಕು. ಸಂಜೆ ಈ ದೀಪವನ್ನು ಬೆಳಗಿಸುವುದು ವಿಶೇಷವಾಗಿ ಶಕ್ತಿಶಾಲಿ.
ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಶನಿ ಮಂತ್ರಗಳನ್ನು ಪಠಿಸಿ. ಶನಿ ಬೀಜ ಮಂತ್ರ, ಶನಿ ಗಾಯತ್ರಿ ಮಂತ್ರ ಅಥವಾ ಶನಿ ಚಾಲಿಸವನ್ನು 108 ಬಾರಿ ಪಠಿಸಿ. ಪೂಜೆ ಮುಗಿದ ನಂತರ ಶನಿ ಸ್ತೋತ್ರ ಅಥವಾ ಶನಿ ಪಾಠ ಪಠಿಸಿ. ಇದು ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಈ ದಿನ ಹನುಮಂತನನ್ನು ಪೂಜಿಸುವುದು, ಹನುಮಾನ್ ಚಾಲಿಸವನ್ನು ಪಠಿಸುವುದು ಮತ್ತು ಹನುಮಂತನ ಮಂತ್ರಗಳನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ. ಈ ದಿನ ಉಪವಾಸ ವ್ರತವನ್ನು ಕೂಡ ನೀವು ಆಚರಿಸಬಹುದಾಗಿದೆ. ಭಕ್ತರು ಸಾಮಾನ್ಯವಾಗಿ ದಿನವಿಡೀ ಉಪವಾಸ ಮಾಡಿ ಸಂಜೆ ಪ್ರಾರ್ಥನೆಯ ನಂತರವೇ ಉಪವಾಸವನ್ನು ಮುರಿಯುತ್ತಾರೆ. ಇನ್ನು ಶನಿ ಅಮಾವಾಸ್ಯೆ ದಿನ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅಂತ ನೋಡೋದಾದರೆ, ಶನಿ ಜಯಂತಿಯಂದು ಏನು ಮಾಡಬೇಕು ಅಂತ ನೋಡೋದಾದರೆ, ಮೊದಲಿಗೆ ಮಾಂಸಾಹಾರ ಅಥವಾ ಮದ್ಯ ಸೇವಿಸುವುದನ್ನು ತಪ್ಪಿಸಬೇಕು. ಅಂದರೆ ಏನು ಮಾಡಬಾರದು ಅಂತ ನೋಡೋದಾದರೆ, ಯಾವುದೇ ಬಡವರು, ವೃದ್ಧರು ಅಥವಾ ನಿರ್ಗತಿಕ ವ್ಯಕ್ತಿಯನ್ನು ಅವಮಾನಿಸಬೇಡಿ. ಸುಳ್ಳು, ವಂಚನೆ ಮತ್ತು ತಪ್ಪುಗಳಿಂದ ದೂರವಿರಬೇಕು. ಅನಗತ್ಯ ಜಗಳಗಳು ಅಥವಾ ವಾದಗಳಿಂದ ದೂರವಿರಬೇಕು. ದಾನ ಮಾಡುವ, ಹಾನಿಗೊಳಗಾದ ಅಥವಾ ನಿಷ್ಪ್ರಯೋಜಕ ವಸ್ತುಗಳನ್ನು ನೀಡಬೇಡಿ. ಶನಿ ಪೂಜೆಯ ಸಮಯದಲ್ಲಿ ಗೊಂದಲಗಳನ್ನು ತಪ್ಪಿಸಿ. ಏನು ಮಾಡಬೇಕು ಅಂತ ನೋಡೋದಾದರೆ, ಬೆಳಿಗ್ಗೆ ಬೇಗನೆ ಎದ್ದೇಳಿ ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ಹತ್ತಿರದ ಶನಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ. ಶನಿದೇವರಿಗೆ ಕಪ್ಪು ಎಳ್ಳು, ಕಪ್ಪು ಬೇಳೆ ಮತ್ತು ಕಪ್ಪು ಬಟ್ಟೆಗಳಂತಹ ಕಪ್ಪು ವಸ್ತುಗಳನ್ನು ಅರ್ಪಿಸಿ. ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ ನೀಡಿ. ಕಪ್ಪು ಛತ್ರಿ, ಪಾದರಕ್ಷೆಗಳು, ಸಾಸಿವೆ ಎಣ್ಣೆ ಮತ್ತು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಬೇಕು. ಬೆಳಿಗ್ಗೆ ಮತ್ತು ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆರತಿ ಮಾಡಬೇಕು. ದಿನವಿಡೀ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ಸದ್ಗುಣಶೀಲ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಇನ್ನು ಶನಿ ಅಮಾವಾಸ್ಯೆಯ ಮಂತ್ರಗಳು ಯಾವುವು ಅಂತ ನೋಡೋದಾದರೆ, ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರಾಂ ಸ ಶನಿಯೇ ನಮಃ ಅಂತ 108 ಬಾರಿ ಪಠಿಸಿ. ಶನಿ ಗಾಯತ್ರಿ ಮಂತ್ರ ಓಂ ಶನೇಶ್ವರಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್ ಅಂತ. ಇನ್ನು ಶನಿ ಮೂಲ ಮಂತ್ರ ನೋಡೋದಾದರೆ, ಓಂ ಶಂ ಶನೇಶ್ವರಾಯ ನಮಃ ಅಂತ. ಶನಿ ನವಗ್ರಹ ಮಂತ್ರ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಇನ್ನು ಓಂ ಷಣ್ಣೋದೆ ವೀರಭಿಷ್ಟಯ ಅಪೋಭವಂತು ಪಿತಯೇ ಶಯ್ಯೋಭಿರ್ತವಂತುನು ಅಂತ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಶನಿ ಜಯಂತಿಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಶನಿ ಅಮಾವಾಸ್ಯೆಯ ಪೂಜೆಗೆ ಶುಭ ಮುಹೂರ್ತ ಯಾವುದು, ಶನಿ ಅಮಾವಾಸ್ಯೆ ಪೂಜೆ ಮಾಡುವುದು ಹೇಗೆ, ಶನಿ ಅಮಾವಾಸ್ಯೆ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ, ಹಾಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.